ವಾಲ್ಮೀಕಿ ಪ್ರಕರಣ ಪ್ರಾಸಿಕ್ಯೂಷನ್ ಟೆನ್ಷನ್ನಲ್ಲಿ ಸಿಎಂಗೆ ಮೂಡ್ ಆಫ್ ಆಗಿದೆ. ಅದೇ ಚಿಂತೆಯಲ್ಲಿ ಈಗ ಜನಸ್ಪಂದನ ಕಾರ್ಯಕ್ರಮವನ್ನೇ ಮರೆತುಬಿಟ್ರ ಸಿಎಂ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ಮೂಡ್ತಾ ಇದೆ. ಪ್ರತಿ 3 ತಿಂಗಳಿಗೆ ಜನಸ್ಪಂದನ ನಡೆಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಆದರೆ ಈಗ ಜನಸ್ಪಂದನ ಕಾರ್ಯಕ್ರಮವೂ ಇಲ್ಲ. ಇಲ್ಲಿವರೆಗೂ ಒಂದಷ್ಟು ದೂರುಗಳನ್ನ ತೆಗೆದುಕೊಂಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾಯಿತು, ಅದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾಗಿ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇಲ್ಲ. ಟೆನ್ಷನ್ನಿಂದಾಗಿ ಕಾರ್ಯಕ್ರಮ ಮರೆತುಬಿಟ್ರ, ಜನಸ್ಪಂದನ ಮಾಡೋದನ್ನು ಮರೆತ್ರ ಅಂತ. ಮುಂದಿನ ಜನತಾ ದರ್ಶನ ಕಲಬುರಗಿಯಲ್ಲಿ ನಡೆಯುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಆದರೆ ಘೋಷಣೆ ಮಾಡಿ 6 ತಿಂಗಳಾದರೂ ಕೂಡ ಜನಸ್ಪಂದನ ಕಾರ್ಯಕ್ರಮ ನಡೆದಿಲ್ಲ. ಕಾನೂನು ಹೋರಾಟ, ವಿಪಕ್ಷಗಳಿಗೆ ಉತ್ತರಿಸುವ ಒತ್ತಡದಲ್ಲಿರುವಂಥ ಸಿಎಂ ಸಿದ್ದರಾಮಯ್ಯನವರು ಅದೆಲ್ಲದರ ಮಧ್ಯೆ ಜನರಿಗೋಸ್ಕರ ಜನರ ಸಮಸ್ಯೆಗಳನ್ನ ಆಲಿಸಬೇಕು, ಜನರ ಸಮಸ್ಯೆಗಳಿಗೆ ಕಿವಿ ಆಗೋದಕ್ಕೆ ಅಂತ ಈ ಜನಸ್ಪಂದನ ಕಾರ್ಯಕ್ರಮ ಅಂತ ಹೇಳಿದ್ರಲ್ಲ, ಆ ಜನಸ್ಪಂದನ ಕಾರ್ಯಕ್ರಮವೇ ಮರೆಯಾಗಿ ಹೋಯ್ತಾ ಹಾಗಾದ್ರೆ ಅಂತ. ಪ್ರಾಸಿಕ್ಯೂಷನ್ ಬಳಿಕ ಪಕ್ಷದ ವಲಯದಲ್ಲಿಯೇ ಸಿಎಂ ಬದಲಾವಣೆಯ ಆತಂಕ ಕೂಡ ಶುರುವಾಗ್ಬಿಟ್ಟಿದೆ. ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂಥ ಚರ್ಚೆ, ಸಿಎಂ ರೇಸ್ನಲ್ಲಿ ಅನೇಕರಿದ್ದಾರೆ. ಈ ಕಾನೂನು ಹೋರಾಟದ ಬಳಿಕ ಮುಂದಿನ ಚರ್ಚೆ ಕೂಡ ಇದೆ ಅಂತ ಹೇಳಿದ್ದಾರೆ. ಅಂದರೆ ಕಾನೂನು ಹೋರಾಟ ಆಗೋದಾಗ್ಲಿ, ಅದಾದ ಬಳಿಕ ನೋಡೋಣ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂತ. ಹೀಗೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಯಿಂದ ಎಚ್ಚೆತ್ತುಕೊಂಡ್ರ ಮುಖ್ಯಮಂತ್ರಿ ಅಂತ. ಅಂದರೆ ಈ ಎಲ್ಲ ಹೋರಾಟಗಳ ಮಧ್ಯೆ ಸದ್ಯಕ್ಕೆ ಈ ಜನಸ್ಪಂದನ ಕಾರ್ಯಕ್ರಮ ಮರೆಯಾಗಿ ಹೋಗಿತ್ತು. ಸೆಪ್ಟೆಂಬರ್ 17ನೇ ತಾರೀಕು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸೋದಕ್ಕೆ ಕೂಡ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ಸಭೆಯನ್ನು ಹೊರತುಪಡಿಸಿ ಕಲಬುರಗಿಯಲ್ಲೂ ಒಂದು ಕ್ಯಾಬಿನೆಟ್ ಸಭೆ ನಡೆಸಬೇಕು, ಕಲಬುರಗಿಯ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಮುಂದಾಗ್ತಿದ್ದಾರೆ. ಜನಸ್ಪಂದನ ನಡೆಸ್ತಿದ್ರು ಕೂಡ ಆ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಈ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದರೆ ಕಲಬುರಗಿಯಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಈ ರೀತಿಯಾಗಿ ವಾಲ್ಮೀಕಿ ಅಕ್ರಮ ಕೇಸ್ ಬಂತು, ಜೊತೆಗೆ ಅದಾದ ಬಳಿಕ ಪ್ರಾಸಿಕ್ಯೂಷನ್ಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅನುಮತಿ ಕೊಟ್ಟಿದ್ದಾಯಿತು, ಕಾನೂನಾತ್ಮಕ ಹೋರಾಟಕ್ಕೆ ಶುರುವಾಗಿದೆ. ಇದೆಲ್ಲದರ ಮಧ್ಯೆ, ಜಂಜಾಟಗಳ ಮಧ್ಯೆ ಜನಸ್ಪಂದನ ಕಾರ್ಯಕ್ರಮವೇ ಮರೆಯಾಗಿ ಹೋಗಿತ್ತು. ಸದ್ಯಕ್ಕೆ ಈಗ ಜನಸ್ಪಂದನವನ್ನು ಕಲಬುರಗಿಯಲ್ಲಿ ಮಾಡದೇ ಇದ್ರೂ ಕೂಡ ಸೆಪ್ಟೆಂಬರ್ 17ನೇ ತಾರೀಕು ಕಲಬುರಗಿಯಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸಬೇಕು ಅಂತ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಸಭೆಯಲ್ಲಿ ಕಲಬುರಗಿ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಆಲಿಸಬೇಕು ಅಂತ. ಅಂದರೆ AICC ಅಧ್ಯಕ್ಷ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ, ಅದೇ ರೀತಿಯಾಗಿ ಸಚಿವ ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಬ್ಬರ ತವರು ಜಿಲ್ಲೆ ಇದು. ಈ ಜಿಲ್ಲೆಯಲ್ಲಿ ಬರುವಂಥ ಅನೇಕ ಸಮಸ್ಯೆಗಳೇನಿದ್ದಾವೆ, ಸಾರಿಗೆ ಸಂಪರ್ಕ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳು ಅಲ್ಲಿ ಇನ್ನೂ ಕೂಡ ಹಾಗೇ ಇದ್ದಾವೆ. ಕಲ್ಯಾಣ ಕರ್ನಾಟಕ ವಿಭಾಗ ಅಂತ ಬಂದರೆ ಅಲ್ಲಿ ಸಾರಿಗೆ ಸಮಸ್ಯೆ ಅನ್ನೋದು ಯಾವಾಗಲೂ ಕೂಡ ಎದ್ದು ಕಾಣಿಸುತ್ತೆ. ಹಾಗಾಗಿ ಆ ವಿಭಾಗದಲ್ಲಿ ಒಂದು ಬಾರಿ ಈ ಸಚಿವ ಸಂಪುಟ ಸಭೆಯನ್ನು ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. 17ನೇ ತಾರೀಕು ಈ ಸಭೆ ನಡೆಯುತ್ತಂತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ LN ಸ್ವಾಮಿ. ಈಗಾಗಲೇ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಕಲಬುರಗಿಯಲ್ಲಿ, ಆದರೆ ಆ ಕಾರ್ಯಕ್ರಮ ಅಂತೂ ಆಗಲಿಲ್ಲ. ಕಾನೂನು ಹೋರಾಟದ ಮಧ್ಯೆ, ಬ್ಯುಸಿ ಮಧ್ಯೆ ಸಿದ್ದರಾಮಯ್ಯನವರು ಮರ್ತು ಬಿಟ್ರು ಅನ್ಸುತ್ತೆ. ಆದರೆ ಈಗ 17ನೇ ತಾರೀಕು ಸಚಿವ ಸಂಪುಟ ಸಭೆ ಕಲಬುರಗಿಯಲ್ಲೇ ಆಗುತ್ತಂತೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬರಬಹುದು ಅಂತ? ಸದ್ಯ ಜನಸ್ಪಂದನೆ ಕಾರ್ಯಕ್ರಮ ಅಂದುಕೊಂಡಂತೆ ಸಾಗ್ತಾ ಇಲ್ಲ. ಅಂದ್ರೆ ಪ್ರತಿ 3 ತಿಂಗಳಿಗೆ ಪ್ರತಿ ಜನಸ್ಪಂದನೆಗೂ ನಾವು ಮಾಡ್ತೀವಿ ಎಂಬ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದು. ಅಂದ್ರೆ 6 ತಿಂಗಳಿಗೊಮ್ಮೆ ಆದ್ರೂ ನಾವು ಜನಸ್ಪಂದನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸದ್ಯ ಸರ್ಕಾರ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ಜನಸ್ಪಂದನೆ ನಡೀತಾ ಇಲ್ಲ ಅನ್ನೋದು ಕೂಡ ಜನಸಾಮಾನ್ಯರು ಕೂಡ ಒಂದ್ ರೀತಿ ಚರ್ಚೆ ಮಾಡುವಂತರ ವಿಚಾರ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ವಾಲ್ಮೀಕಿ ಹಗರಣ ಹಾಗೂ ಮೂಡ ಹಗರಣದ ವಿಚಾರಗಳಲ್ಲಿ ಹಾಗೂ ವಿಪಕ್ಷಗಳು ಮಾಡ್ತಿರುವಂತಹ ಪದೇ ಪದೇ ಆರೋಪಗಳ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಟೆನ್ಷನ್ ಆಗಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇರೋದು. ಹಾಗಾಗಿ ಈ ಎಲ್ಲಾ ಆರೋಪ ಪ್ರತ್ಯಾರೋಪ ಹಾಗೂ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಾಕಷ್ಟು ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜನಸ್ಪಂದನೆ ಕಾರ್ಯಕ್ರಮಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅನ್ನೋ ವಿಚಾರಗಳು ಸದ್ಯ ಚರ್ಚೆ ಆಗ್ತಾ ಇರುವಂತದ್ದು. ಅದ ಒಂದು ಕಡೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಹಾಗೂ ವಿಧಾನಸೌಧದಲ್ಲಿ ನಡೆದಂತ ಒಂದು ಜನಸ್ಪಂದನೆ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಜನಸ್ಪಂದನೆ ಕೂಡ ಸಿಕ್ಕಿತ್ತು. ಸಾಕಷ್ಟು ಜನರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಈ ಕಾರ್ಯಕ್ರಮದಿಂದ ಆದ್ರೂ ನಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ ಎಂಬ ವಿಶ್ವಾಸವನ್ನ ಇಟ್ಕೊಂಡಿದ್ರು.
ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಕೂಡ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಖಡಕ್ ಆದ ಸೂಚನೆ ರವಾನಿಸಿದ್ರು. ಅಂದ್ರೆ ಜನಸ್ಪಂದನೆಯಲ್ಲಿ ಬಂದಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾಡಲೇಬೇಕು, ಅದರ ದಾಖಲಾತಿಗಳನ್ನ ಮತ್ತು ದತ್ತಾಂಶಗಳನ್ನ ಕೊಡಬೇಕು ಎಂಬ ಸೂಚನೆಯನ್ನ ಅಧಿಕಾರಿಗಳಿಗೆ ರವಾನಿಸಿದ್ರು. ಆದ್ರೆ ಸದ್ಯ ಇರುವಂತಹ ಒಂದು ರಾಜಕೀಯ ವಿದ್ಯಮಾನದಲ್ಲಿ ಅಂದ್ರೆ ಈಗಿರುವಂತಹ ಒಂದು ಆರೋಪಗಳಲ್ಲಿ ಸರ್ಕಾರ ಸಾಕಷ್ಟು ಅಂದ್ರೆ ಆ ಸಮಸ್ಯೆಗಳ ಕಡೆ ಗಮನ ಹರಿಸ್ತಾ ಇದೆಯಾ ಅಂತಂದ್ರೆ ಸರ್ಕಾರದ ಮುಂದೆ ಇರುವಂತಹ ಒಂದು ಸವಾಲುಗಳ ಕಡೆಗೆ ಹೆಚ್ಚು ಸಿಎಂ ಸೇರಿದಂತೆ ಸಚಿವರು ಕೂಡ ಗಮನ ಕೊಡ್ತಾ ಇದ್ದಾರೆ. ಹಾಗಾಗಿ ಜನಸ್ಪಂದನೆ ಕಾರ್ಯಕ್ರಮಕ್ಕೆ ಸಮಯ ಸಿಗ್ತಿಲ್ವಾ ಎಂಬ ವಿಚಾರಗಳು ಸದ್ಯ ಚರ್ಚೆ ಆಗ್ತಾ ಇರೋದು ವಿಚಾರ. ಹಾಗಾಗಿ ಯಾವಾಗ ಮತ್ತೆ ಜನಸ್ಪಂದನೆ ಪ್ರಾರಂಭ ಆಗುತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸರ್ಕಾರದ ಬಳಿ ಯಾವುದೇ ಉತ್ತರ ಇಲ್ಲ. ಜೊತೆಗೆ ಮುಂದೆ ಜನಸ್ಪಂದನ ಕಾರ್ಯಕ್ರಮವನ್ನ ಕಲಬುರಗಿಯಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಆ ಘೋಷಣೆ ಪ್ರಕಾರ ಯಾವುದೇ ಜನಸ್ಪಂದನ ಕಾರ್ಯಕ್ರಮ ಅತ್ಯಂತ ಮಟ್ಟಿಗೆ ಹಮ್ಮಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕ್ಯಾಬಿನೆಟ್ ಸಭೆಯನ್ನಾದ್ರೂ ಮಾಡಿ ಅಲ್ಲಿನ ನಾವು ಕೂಡ ಇನ್ನ ಕಲ್ಯಾಣ ಕರ್ನಾಟಕ ಜನತೆಗೆ ಅಥವಾ ಉತ್ತರ ಕರ್ನಾಟಕ ಭಾಗದ ಕಡೆ ಸರ್ಕಾರ ನಿಂತಿದೆ ಎಂಬ ವಿಚಾರವನ್ನ ಸಂದೇಶವನ್ನ ತಲುಪಿಸೋದಕ್ಕಾಗಿ ಅಲ್ಲಿ ಕ್ಯಾಬಿನೆಟ್ ಮಾಡೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರುವಂತದ್ದು. ಅಂದ್ರೆ ಅಲ್ಲಿ ಕ್ಯಾಬಿನೆಟ್ ಸಭೆ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಆಲಿಸಬಹುದು, ಅಲ್ಲಿರುವ ಸಮಸ್ಯೆಗಳ ಬಗ್ಗೆನೇ ಚರ್ಚೆ ಮಾಡಬಹುದು, ಒಂದಿಷ್ಟು ಅಲ್ಲಿನ ಆಯಾ ಭಾಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬಹುದು ಎಂಬ ವಿಚಾರದಿಂದ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ನಲ್ಲಿ ಅಲ್ಲಿರುವ ಸಮಸ್ಯೆಗಳ ಪ್ರಾದೇಶಿಕವಾರು ಸಮಸ್ಯೆಗಳನ್ನ ಮುಂದಿಟ್ಟು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿಸುವಂತ ಒಂದು ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರುವಂತದ್ದು. ಹಾಗಾಗಿ ಸೆಪ್ಟೆಂಬರ್ 17ರಂದು ಅಲ್ಲಿ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ನಡೆಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತೀರ್ಮಾನಗಳಾಗಿವೆ, ಸಿದ್ಧತೆಗಳಾಗಿವೆ. ಅಲ್ಲಿನ ಪ್ರದೇಶಗಳ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಕ್ಯಾಬಿನೆಟ್ ಮೂಲಕ ಒಂದಿಷ್ಟು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರುವಂತದ್ದು. ಯಾಕೆಂದ್ರೆ ಕಲಬುರಗಿಯಲ್ಲಿ ಜನಸ್ಪಂದನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಅಂದುಕೊಂಡಂತೆ ಜನಸ್ಪಂದನೆ ಕಾರ್ಯಕ್ರಮ ಆಗ್ತಾ ಇಲ್ಲ. ಹಾಗಾಗಿ ಈ ಕ್ಯಾಬಿನೆಟ್ ಸಭೆ ಮಾಡೋದ್ರಿಂದ ಆಯಾ ಭಾಗದ ಜನರ ಒಂದು ಗಮನ ಸೆಳೀಬಹುದು, ಒಂದು ಸಂದೇಶ ಕೊಡ್ಬೋದು, ನಾವು ನಿಮ್ಮ ಪರ ಇದ್ದೀವಿ ಎಂಬ ಸಂದೇಶ ಕೊಡಬಹುದು ಎಂಬ ನಿಲುವಿನಿಂದ ಸಿಎಂ ಸಿದ್ದರಾಮಯ್ಯನವರು ಈಗ ಅಲ್ಲಿ ಕ್ಯಾಬಿನೆಟ್ ಸಭೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.